ಸ್ನೇಹಿತರೆ, 2025 ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೊಟ್ಟೆ, ಬಾಳೆಹಣ್ಣು ವಿತರಿಸಿರ್ತಕ್ಕಂತಹ ಪೂರಕ ಪೌಷ್ಟಿಕಾಹಾರದ ಮಾಹಿತಿಯನ್ನು SATS MDM ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತದೆ. ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ಬ್ರೌಸರನ್ನು ಓಪನ್ ಮಾಡಿ ಅಡ್ರೆಸ್ ಬಾರ್ನಲ್ಲಿ SATS MDM ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. SATS ಲಾಗಿನ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಲಾಗಿನ್ ಪೇಜ್ ಬರ್ತದೆ. ಲಾಗಿನ್ನಲ್ಲಿ ಯೂಸರ್ ನೇಮ್ ಸ್ಥಳದಲ್ಲಿ STSನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟು ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾವನ್ನು ಟೈಪ್ ಮಾಡಿ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ಮತ್ತೊಂದು ಸಲ ರಿಸೆಟ್ ಮಾಡಿಕೊಂಡು ಲಾಗಿನ್ ಆಗಿ SATS MDM ಹೋಮ್ ಪೇಜಿಗೆ ಬನ್ನಿ. ಸೊ ನೋಡ್ಬೋದು, ಲಾಗಿನ್ ಆದಮೇಲೆ ಎಡಗಡೆ ಮೆನುಗಳಲ್ಲಿ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ SNF ಇನ್ಫಾರ್ಮೇಷನ್ ಫಾರ್ ಜುಲೈ ಟು ಸೆಪ್ಟೆಂಬರ್ 2025 ಅಂತ ಮೆನು ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ SNF ಇನ್ಫಾರ್ಮೇಷನ್ ಫಾರ್ ಜುಲೈ ಟು ಸೆಪ್ಟೆಂಬರ್ 2025 ಅಂತ ನಿಮಗೆ ಇಂಟರ್ಫೇಸ್ ಪೇಜ್ ಬರ್ತದೆ. ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ 2025-26 ಅಂತ ಇದೆ. ನಂತರ ಸ್ಕೂಲ್ನ ಬೇಸಿಕ್ ಡೀಟೇಲ್ಸನ್ನು ನೋಡಬಹುದು. ನಂತರ ಇಲ್ಲಿ ಚೂಸ್ ಕ್ವಾರ್ಟರ್ ಅಂತ ಇದೆ, ಇಲ್ಲೊಂದು ಡೌನ್ ಏರೋ ಮಾರ್ಕ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತ ಶೋ ಆಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಟೇಬಲ್ ಒಂದು ಶೋ ಆಗುತ್ತೆ. ಟೇಬಲ್ನಲ್ಲಿ ಸೀರಿಯಲ್ ನಂಬರ್ ಇದೆ, ಮಂತ್ ನೋಡ್ಬೋದು. ಎನ್ರೋಲ್ಮೆಂಟ್ ಅಂದರೆ ಆಯಾ ಒಂದು ತಿಂಗಳವಾರು ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಶೋ ಆಗ್ತಿರುತ್ತೆ. ಟೋಟಲ್ ವರ್ಕಿಂಗ್ ಡೇಸನ್ನು ನಾವು ಎಂಟ್ರಿ ಮಾಡಬೇಕು. ಅಂದರೆ ಇಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 2025 ಈ ಒಂದು ತಿಂಗಳವಾರು ಶಾರೀರಿಕ ದಿನಗಳ ಸಂಖ್ಯೆಯನ್ನು ಆಯಾ ತಿಂಗಳವಾರು ವೈಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ಕಮ್ಯುನಿಟಿವ್ ಅಟೆಂಡೆನ್ಸ್ನಲ್ಲಿ ತಿಂಗಳವಾರು ಒಟ್ಟು ವಿದ್ಯಾರ್ಥಿಗಳ ಹಾಜರಾತಿ ಸಂಖ್ಯೆಯನ್ನು ಟೈಪ್ ಮಾಡಿ. ಕಮ್ಯುನಿಟಿವ್ ಎಗ್ ಕನ್ಸ್ಯೂಮ್ನಲ್ಲಿ ತಿಂಗಳವಾರು ವಿದ್ಯಾರ್ಥಿಗಳ ಒಟ್ಟು ಎಗ್ ಸೇವಿಸಿದ ಸಂಖ್ಯೆಯನ್ನು ಟೈಪ್ ಮಾಡಿ. ನಂತರ ಕಮ್ಯುನಿಟಿವ್ ಬನಾನಾ ಕನ್ಸ್ಯೂಮ್ಡ್ ಈ ಒಂದು ಬಾಕ್ಸ್ನಲ್ಲಿ ತಿಂಗಳವಾರು ಒಟ್ಟು ಬಾಳೆಹಣ್ಣು ಸೇವಿಸಿದ ಸಂಖ್ಯೆಯನ್ನು ಟೈಪ್ ಮಾಡಿ. ನಂತರ ಮ್ಯಾಕ್ಸಿಮಮ್ ಅಲೌಡ್ ಡೇಸಲ್ಲಿ ಈ ಒಂದು ತಿಂಗಳುಗಳಿಗೆ ಮ್ಯಾಕ್ಸಿಮಮ್ ಎಷ್ಟು ಡೇಸ್ ನಾವು ವರ್ಕಿಂಗ್ ಡೇಸ್ ಅಂತ ಎಂಟ್ರಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಅಂದರೆ ಜುಲೈ ತಿಂಗಳಿಗೆ 27, ಆಗಸ್ಟ್ ತಿಂಗಳಿಗೆ 25, ಸೆಪ್ಟೆಂಬರ್ ತಿಂಗಳಿಗೆ ಮ್ಯಾಕ್ಸಿಮಮ್ 16 ಅಂತ ನಾವು ಟೋಟಲ್ ವರ್ಕಿಂಗ್ ಡೇಸಲ್ಲಿ ನಮೂದಿಸಬಹುದಾಗಿರುತ್ತದೆ. ಸೊ ಈ ಒಂದು SNF ಡೀಟೇಲ್ಸನ್ನೆಲ್ಲ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಿ. ಮತ್ತು SNF ಅಂದರೆ ಪೂರಕ ಪೌಷ್ಟಿಕಾಹಾರಕ್ಕೆ ಸಂಬಂಧಿಸಿದಂತೆ APF ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ನೀಡ್ತಕ್ಕಂಥ ಅಂದರೆ ಟೋಟಲ್ ಆಗಿ ವಾರದ 6 ದಿನಗಳಿಗೆ ಮೊಟ್ಟೆ, ಬಾಳೆಹಣ್ಣು ವಿತರಿಸಿದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತದೆ. ಈಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದ ಡೇಟಾ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಪಾಪಲ್ಲಿ ಬ್ಲೂ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ನೊಂದಿಗೆ ಬರ್ತದೆ, ನೋಡಬಹುದು. ನಂತರ ರಿಪೋರ್ಟ್ಗಾಗಿ ನೀವು ಸೇವ್ ಮಾಡಿರುವ ರಿಪೋರ್ಟನ್ನು ಚೆಕ್ ಮಾಡಿಕೊಳ್ಳಲು ಮತ್ತೆ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಇಲ್ಲಿ SNF ಫಾರ್ ಜುಲೈ ಸೆಪ್ಟೆಂಬರ್ 2025 ರಿಪೋರ್ಟ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ APF SNF ಇನ್ಫಾರ್ಮೇಷನ್ ಫಾರ್ ಜುಲೈ ಸೆಪ್ಟೆಂಬರ್ 2025 ರಿಪೋರ್ಟ್ ಅಂತ ಬಂದಿರುತ್ತದೆ. ಸೊ ನಂತರ ಇಲ್ಲಿ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರ್ತದೆ. ನಂತರ ಪಿಕ್ ಎ ಮಂತ್ ಈ ಒಂದು ಬಾಕ್ಸ್ನಲ್ಲಿ ನೀವು ಮಂತನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೋಡಬಹುದು ಇಲ್ಲಿ ಟೇಬಲ್ ಒಂದು ಶೋ ಆಗ್ತಿರುತ್ತೆ. ಈ ಒಂದು ಟೇಬಲ್ನಲ್ಲಿ ನೀವು ಏನು SNF ಡೀಟೇಲ್ಸನ್ನು ಸೇವ್ ಮಾಡಿರ್ತೀರಿ ಅದೇ ಒಂದು ಸೇಮ್ ಡೇಟಾ ಈ ಒಂದು ಬಾಕ್ಸಲ್ಲಿ ರಿಪೋರ್ಟ್ನಲ್ಲಿ ನಿಮಗೆ ಶೋ ಆಗುತ್ತಿರುತ್ತದೆ. ಸೊ ನೋಡ್ಬೋದು ಇಲ್ಲಿ ಒಂದು ಬಟನ್ಗಳಿವೆ, ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮತ್ತು ಎಕ್ಸ್ಪೋರ್ಟ್ ಟು PDF ಅಂತ. ಎಕ್ಸ್ಪೋರ್ಟ್ ಟು PDF ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ SNF ಡೀಟೇಲ್ಸ್ ಒಂದು PDF ರೂಪದಲ್ಲಿ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.